ಮಕರ ಸಂಕ್ರಾಂತಿ ಹಬ್ಬ. ಒಂದು ಕಡೆ ಕುಂಭಮೇಳ 144 ವರ್ಷಗಳ ನಂತರ, ಮತ್ತೊಂದು ಕಡೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ. ಗವಿಗಂಗಾಧರೇಶ್ವರನಿಗೆ ಸ್ವಲ್ಪ ಮೋಡ ಮುಸುಕಿದ ವಾತಾವರಣದ ಕಾರಣಕ್ಕಾಗಿ ಸೂರ್ಯ ರಶ್ಮಿ ಇವತ್ತು ಸ್ಪರ್ಶ ಮಾಡಲಿಲ್ಲ. ಇದರ ಹೊರತಾಗಿ ದೇಶಾದ್ಯಂತ ರೈತರ ಹಬ್ಬ, ಇಡೀ ದೇಶದ ಹಬ್ಬ ಸಂಕ್ರಾಂತಿಯನ್ನು ಸಂಭ್ರಮ ಸಡಗರದಿಂದ ಬೇರೆ ಬೇರೆ ಹೆಸರಲ್ಲಿ ಆಚರಿಸಲಾಯಿತು. ಎಸ್, ಅಫ್ಕೋರ್ಸ್, ಇವತ್ತು ರೈತರ ಹಬ್ಬ ಸಂಕ್ರಾಂತಿ. ದೇಶ ಸಂಭ್ರಮ ಸಂತಸದಿಂದ ಹಬ್ಬವನ್ನು ಆಚರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ನಾವು ಸಂಕ್ರಾಂತಿಯಲ್ಲಿ ಏನು ಮಾಡ್ತೀವಿ? ವಿಶೇಷವಾಗಿ ರೈತರ ಬಗ್ಗೆ ಒಂದು ಅಕ್ಕರೆ, ಕಳಕಳಿ, ಅದನ್ನು ಇವತ್ತು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಅದೇನು, ಏನು ಸಿಹಿ ಸುದ್ದಿ ರೈತರಿಗೆ ನರೇಂದ್ರ ಮೋದಿ ಅವರು ಕೊಡ್ತಾರೆ? ಬಜೆಟ್ ಬರುತ್ತೆ ನಾಡಿದ್ದು ಫೆಬ್ರವರಿ 1ನೇ ತಾರೀಕು. ಆ ಸಂದರ್ಭದಲ್ಲಿ ಏನು ಸಿಗುತ್ತೆ ರೈತರಿಗೆ? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್. ಪ್ರಧಾನಿ ನರೇಂದ್ರ ಮೋದಿ ಸಂಕ್ರಾಂತಿ ಸಂಭ್ರಮ. ನಮೋಗೆ ಚಿರಂಜೀವಿ ಪಿವಿ ಸಿಂಧು ಸಾಥ್. ದೇಶಾದ್ಯಂತ ಸಂಕ್ರಾಂತಿ ಹಾಗೂ ಪೊಂಗಲ್ ಹಬ್ಬವನ್ನ ಅತ್ಯಂತ ಹರ್ಷದಿಂದ ಆಚರಣೆ ಮಾಡಲಾಯಿತು. ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಜೊತೆ ಮೆಗಾಸ್ಟಾರ್ ಚಿರಂಜೀವಿ, ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಹಾಗೂ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಹಬ್ಬವನ್ನ ಸಡಗರದಿಂದ ಆಚರಿಸಿದರು. ಸಂಕ್ರಾಂತಿ ಸಂಭ್ರಮದಲ್ಲಿ ಪ್ರಧಾನಿ ಮೋದಿ, ಚಿರಂಜೀವಿ ಅಕ್ಕಪಕ್ಕವೇ ಕುಳಿತು ನೃತ್ಯವನ್ನ ವೀಕ್ಷಣೆ ಮಾಡಿದ್ರು. ಇದೇ ಮೊದಲ ಬಾರಿಗೆ ಮೋದಿ ಜೊತೆ ಚಿರು ಸಂಕ್ರಾಂತಿ ಆಚರಿಸಿದ್ದಾರೆ. ಪ್ರಧಾನಿ ಮೋದಿ ಹಬ್ಬದ ಪ್ರಯುಕ್ತ ಪವಿತ್ರ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದ್ರು. ನೂರಾರು ಜನರ ಸಮ್ಮುಖದಲ್ಲಿ ಭೋಗಿಗೆ ತುಪ್ಪ ಸುರಿದು ಅಗ್ನಿ ಸ್ಪರ್ಶಿಸಿ ಕೈ ಮುಗಿದು ಒಳಿತನ್ನ ಕೋರಿದ್ರು. ಸಂಕ್ರಾಂತಿ ಎಂದರೆ ಹಸುಗಳಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಸಿಹಿ ತಿನಿಸು, ಹಣ್ಣು ಹಂಪಲು ತಿನ್ನಿಸುವುದು ಮೊದಲಿನಿಂದಲೂ ನಡೆದು ಬಂದ ಸಂಪ್ರದಾಯ. ಆದ್ದರಿಂದ ಪ್ರಧಾನಿ ಮೋದಿ ಗೂಳಿಯೊಂದಕ್ಕೆ ಪೂಜೆ ಮಾಡಿ ಸಿಹಿ ತಿನಿಸು ಹಾಗೂ ಬಾಳೆಹಣ್ಣನ್ನ ತಿನ್ನಿಸಿದ್ರು. ಪ್ರಧಾನಿ ಕೊಟ್ಟಿರುವುದನ್ನ ಬಸವಣ್ಣ ಖುಷಿ ಖುಷಿಯಾಗಿ ತಿಂದ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಕರ ಸಂಕ್ರಾಂತಿ ಹಬ್ಬ. ಒಂದು ಕಡೆ ಕುಂಭಮೇಳ 144 ವರ್ಷಗಳ ನಂತರ, ಮತ್ತೊಂದು ಕಡೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ. ಗವಿಗಂಗಾಧರೇಶ್ವರನಿಗೆ ಸ್ವಲ್ಪ ಮೋಡ ಮುಸುಕಿದ ವಾತಾವರಣದ ಕಾರಣಕ್ಕಾಗಿ ಸೂರ್ಯ ರಶ್ಮಿ ಇವತ್ತು ಸ್ಪರ್ಶ ಮಾಡಲಿಲ್ಲ. ಇದರ ಹೊರತಾಗಿ ದೇಶಾದ್ಯಂತ ರೈತರ ಹಬ್ಬ, ಇಡೀ ದೇಶದ ಹಬ್ಬ ಸಂಕ್ರಾಂತಿಯನ್ನು ಸಂಭ್ರಮ ಸಡಗರದಿಂದ ಬೇರೆ ಬೇರೆ ಹೆಸರಲ್ಲಿ ಆಚರಿಸಲಾಯಿತು. ಎಸ್, ಅಫ್ಕೋರ್ಸ್, ಇವತ್ತು ರೈತರ ಹಬ್ಬ ಸಂಕ್ರಾಂತಿ. ದೇಶ ಸಂಭ್ರಮ ಸಂತಸದಿಂದ ಹಬ್ಬವನ್ನು ಆಚರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ನಾವು ಸಂಕ್ರಾಂತಿಯಲ್ಲಿ ಏನು ಮಾಡ್ತೀವಿ? ವಿಶೇಷವಾಗಿ ರೈತರ ಬಗ್ಗೆ ಒಂದು ಅಕ್ಕರೆ, ಕಳಕಳಿ, ಅದನ್ನು ಇವತ್ತು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಅದೇನು, ಏನು ಸಿಹಿ ಸುದ್ದಿ ರೈತರಿಗೆ ನರೇಂದ್ರ ಮೋದಿ ಅವರು ಕೊಡ್ತಾರೆ? ಬಜೆಟ್ ಬರುತ್ತೆ ನಾಡಿದ್ದು ಫೆಬ್ರವರಿ 1ನೇ ತಾರೀಕು. ಆ ಸಂದರ್ಭದಲ್ಲಿ ಏನು ಸಿಗುತ್ತೆ ರೈತರಿಗೆ? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್. ಪ್ರಧಾನಿ ನರೇಂದ್ರ ಮೋದಿ ಸಂಕ್ರಾಂತಿ ಸಂಭ್ರಮ. ನಮೋಗೆ ಚಿರಂಜೀವಿ ಪಿವಿ ಸಿಂಧು ಸಾಥ್. ದೇಶಾದ್ಯಂತ ಸಂಕ್ರಾಂತಿ ಹಾಗೂ ಪೊಂಗಲ್ ಹಬ್ಬವನ್ನ ಅತ್ಯಂತ ಹರ್ಷದಿಂದ ಆಚರಣೆ ಮಾಡಲಾಯಿತು. ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಜೊತೆ ಮೆಗಾಸ್ಟಾರ್ ಚಿರಂಜೀವಿ, ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಹಾಗೂ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಹಬ್ಬವನ್ನ ಸಡಗರದಿಂದ ಆಚರಿಸಿದರು. ಸಂಕ್ರಾಂತಿ ಸಂಭ್ರಮದಲ್ಲಿ ಪ್ರಧಾನಿ ಮೋದಿ, ಚಿರಂಜೀವಿ ಅಕ್ಕಪಕ್ಕವೇ ಕುಳಿತು ನೃತ್ಯವನ್ನ ವೀಕ್ಷಣೆ ಮಾಡಿದ್ರು. ಇದೇ ಮೊದಲ ಬಾರಿಗೆ ಮೋದಿ ಜೊತೆ ಚಿರು ಸಂಕ್ರಾಂತಿ ಆಚರಿಸಿದ್ದಾರೆ. ಪ್ರಧಾನಿ ಮೋದಿ ಹಬ್ಬದ ಪ್ರಯುಕ್ತ ಪವಿತ್ರ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದ್ರು. ನೂರಾರು ಜನರ ಸಮ್ಮುಖದಲ್ಲಿ ಭೋಗಿಗೆ ತುಪ್ಪ ಸುರಿದು ಅಗ್ನಿ ಸ್ಪರ್ಶಿಸಿ ಕೈ ಮುಗಿದು ಒಳಿತನ್ನ ಕೋರಿದ್ರು. ಸಂಕ್ರಾಂತಿ ಎಂದರೆ ಹಸುಗಳಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಸಿಹಿ ತಿನಿಸು, ಹಣ್ಣು ಹಂಪಲು ತಿನ್ನಿಸುವುದು ಮೊದಲಿನಿಂದಲೂ ನಡೆದು ಬಂದ ಸಂಪ್ರದಾಯ. ಆದ್ದರಿಂದ ಪ್ರಧಾನಿ ಮೋದಿ ಗೂಳಿಯೊಂದಕ್ಕೆ ಪೂಜೆ ಮಾಡಿ ಸಿಹಿ ತಿನಿಸು ಹಾಗೂ ಬಾಳೆಹಣ್ಣನ್ನ ತಿನ್ನಿಸಿದ್ರು. ಪ್ರಧಾನಿ ಕೊಟ್ಟಿರುವುದನ್ನ ಬಸವಣ್ಣ ಖುಷಿ ಖುಷಿಯಾಗಿ ತಿಂದ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಮತ್ತು ಮಕರ ಸಂಕ್ರಾಂತಿ ಹಬ್ಬ, ಒಂದು ಕಡೆ ಕುಂಭಮೇಳ 144 ವರ್ಷಗಳ ನಂತರ, ಮತ್ತೊಂದು ಕಡೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ. ಗವಿಗಂಗಾಧರೇಶ್ವರನಿಗೆ ಸ್ವಲ್ಪ ಮೋಡ ಮುಸುಕಿದ ವಾತಾವರಣದ ಕಾರಣಕ್ಕಾಗಿ ಸೂರ್ಯ ರಶ್ಮಿ ಇವತ್ತು ಸ್ಪರ್ಶ ಮಾಡಲಿಲ್ಲ. ಇದರ ಹೊರತಾಗಿ ದೇಶಾದ್ಯಂತ ರೈತರ ಹಬ್ಬ, ಇಡೀ ದೇಶದ ಹಬ್ಬ ಸಂಕ್ರಾಂತಿಯನ್ನು ಸಂಭ್ರಮ ಸಡಗರದಿಂದ ಬೇರೆ ಬೇರೆ ಹೆಸರಲ್ಲಿ ಆಚರಿಸಲಾಯಿತು. ಎಸ್, ಅಫ್ಕೋರ್ಸ್, ಇವತ್ತು ರೈತರ ಹಬ್ಬ ಸಂಕ್ರಾಂತಿ. ದೇಶ ಸಂಭ್ರಮ ಸಂತಸದಿಂದ ಹಬ್ಬವನ್ನು ಆಚರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ನಾವು ಸಂಕ್ರಾಂತಿಯಲ್ಲಿ ಏನು ಮಾಡ್ತೀವಿ? ವಿಶೇಷವಾಗಿ ರೈತರ ಬಗ್ಗೆ ಒಂದು ಅಕ್ಕರೆ, ಕಳಕಳಿ, ಅದನ್ನು ಇವತ್ತು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಅದೇನು, ಏನು ಸಿಹಿ ಸುದ್ದಿ ರೈತರಿಗೆ ನರೇಂದ್ರ ಮೋದಿ ಅವರು ಕೊಡ್ತಾರೆ? ಬಜೆಟ್ ಬರುತ್ತೆ ನಾಡಿದ್ದು ಫೆಬ್ರವರಿ 1ನೇ ತಾರೀಕು. ಆ ಸಂದರ್ಭದಲ್ಲಿ ಏನು ಸಿಗುತ್ತೆ ರೈತರಿಗೆ? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್. ಪ್ರಧಾನಿ ನರೇಂದ್ರ ಮೋದಿ ಸಂಕ್ರಾಂತಿ ಸಂಭ್ರಮ. ನಮೋಗೆ ಚಿರಂಜೀವಿ PV ಸಿಂಧು ಸಾಥ್. ದೇಶಾದ್ಯಂತ ಸಂಕ್ರಾಂತಿ ಹಾಗೂ ಪೊಂಗಲ್ ಹಬ್ಬವನ್ನ ಅತ್ಯಂತ ಹರ್ಷದಿಂದ ಆಚರಣೆ ಮಾಡಲಾಯಿತು. ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಜೊತೆ ಮೆಗಾಸ್ಟಾರ್ ಚಿರಂಜೀವಿ, ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಹಾಗೂ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಹಬ್ಬವನ್ನ ಸಡಗರದಿಂದ ಆಚರಿಸಿದರು. ಸಂಕ್ರಾಂತಿ ಸಂಭ್ರಮದಲ್ಲಿ ಪ್ರಧಾನಿ ಮೋದಿ, ಚಿರಂಜೀವಿ ಅಕ್ಕಪಕ್ಕವೇ ಕುಳಿತು ನೃತ್ಯವನ್ನ ವೀಕ್ಷಣೆ ಮಾಡಿದ್ರು. ಇದೇ ಮೊದಲ ಬಾರಿಗೆ ಮೋದಿ ಜೊತೆ ಚಿರು ಸಂಕ್ರಾಂತಿ ಆಚರಿಸಿದ್ದಾರೆ. ಪ್ರಧಾನಿ ಮೋದಿ ಹಬ್ಬದ ಪ್ರಯುಕ್ತ ಪವಿತ್ರ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದ್ರು. ನೂರಾರು ಜನರ ಸಮ್ಮುಖದಲ್ಲಿ ಭೋಗಿಗೆ ತುಪ್ಪ ಸುರಿದು ಅಗ್ನಿ ಸ್ಪರ್ಶಿಸಿ ಕೈ ಮುಗಿದು ಒಳಿತನ್ನ ಕೋರಿದ್ರು. ಸಂಕ್ರಾಂತಿ ಎಂದರೆ ಹಸುಗಳಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಸಿಹಿ ತಿನಿಸು, ಹಣ್ಣು ಹಂಪಲು ತಿನ್ನಿಸುವುದು ಮೊದಲಿನಿಂದಲೂ ನಡೆದು ಬಂದ ಸಂಪ್ರದಾಯ. ಆದ್ದರಿಂದ ಪ್ರಧಾನಿ ಮೋದಿ ಗೂಳಿಯೊಂದಕ್ಕೆ ಪೂಜೆ ಮಾಡಿ ಸಿಹಿ ತಿನಿಸು ಹಾಗೂ ಬಾಳೆಹಣ್ಣನ್ನ ತಿನ್ನಿಸಿದ್ರು. ಪ್ರಧಾನಿ ಕೊಟ್ಟಿರುವುದನ್ನ ಬಸವಣ್ಣ ಖುಷಿ ಖುಷಿಯಾಗಿ ತಿಂದ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಕರ ಸಂಕ್ರಾಂತಿ ಹಬ್ಬ, ಒಂದು ಕಡೆ ಕುಂಭಮೇಳ 144 ವರ್ಷಗಳ ನಂತರ, ಮತ್ತೊಂದು ಕಡೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ. ಗವಿಗಂಗಾಧರೇಶ್ವರನಿಗೆ ಸ್ವಲ್ಪ ಮೋಡ ಮುಸುಕಿದ ವಾತಾವರಣದ ಕಾರಣಕ್ಕಾಗಿ ಸೂರ್ಯ ರಶ್ಮಿ ಇವತ್ತು ಸ್ಪರ್ಶ ಮಾಡಲಿಲ್ಲ. ಇದರ ಹೊರತಾಗಿ ದೇಶಾದ್ಯಂತ ರೈತರ ಹಬ್ಬ, ಇಡೀ ದೇಶದ ಹಬ್ಬ ಸಂಕ್ರಾಂತಿಯನ್ನು ಸಂಭ್ರಮ ಸಡಗರದಿಂದ ಬೇರೆ ಬೇರೆ ಹೆಸರಲ್ಲಿ ಆಚರಿಸಲಾಯಿತು. ಎಸ್, ಅಫ್ಕೋರ್ಸ್, ಇವತ್ತು ರೈತರ ಹಬ್ಬ ಸಂಕ್ರಾಂತಿ. ದೇಶ ಸಂಭ್ರಮ ಸಂತಸದಿಂದ ಹಬ್ಬವನ್ನು ಆಚರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ನಾವು ಸಂಕ್ರಾಂತಿಯಲ್ಲಿ ಏನು ಮಾಡ್ತೀವಿ? ವಿಶೇಷವಾಗಿ ರೈತರ ಬಗ್ಗೆ ಒಂದು ಅಕ್ಕರೆ,